ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಶಿವಕುಮಾರ್ ಟಿ.ಕೆ. ಅಂತ. ನಾನು ಶ್ರೀ ರುದ್ರೇಶ್ವರ ಪ್ರೌಢಶಾಲೆಯಲ್ಲಿ ಗಣಿತ ಸಹಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವು ಈ ದಿನ 10ನೇ ತರಗತಿಯ ಸಮಾಂತರ ಶ್ರೇಣಿಗಳ ಅಧ್ಯಾಯದಲ್ಲಿ ಸಮಾಂತರ ಶ್ರೇಣಿ ಅಂದ್ರೆ ಏನು, ಆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಯಾವುದು, ಶ್ರೇಣಿಯ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ನಿತ್ಯ ಜೀವನದಲ್ಲಿ ಹಲವಾರು ಸನ್ನಿವೇಶಗಳಲ್ಲಿ ಈ ಪ್ರಕೃತಿಯಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ವಿನ್ಯಾಸವನ್ನು ನಾವು ಕಾಣ್ತೀವಿ. ಹೂವಿನ ದಳಗಳಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ವಿನ್ಯಾಸ ಇರುತ್ತೆ, ಸುಂದರವಾಗಿರ್ತಕ್ಕಂಥ ಜೋಡಣೆ ಇರುತ್ತೆ. ಅದೇ ರೀತಿ ಯಾವುದೋ ಒಂದು ತೆನೆಯ ಕಾಳುಗಳಲ್ಲಿ ಆ ಕಾಳುಗಳು ಕೂಡ ತುಂಬ ಸುಂದರವಾಗಿ ವಿನ್ಯಾಸಗೊಂಡಿರ್ತವೆ ಅಥವಾ ತುಂಬ ಸುಂದರವಾಗಿ ಜೋಡಣೆಗೊಂಡಿರ್ತವೆ. ಸೊ ಇದೇ ರೀತಿ ನಿತ್ಯ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಜೋಡಣೆಯನ್ನು ನಾವು ನೋಡ್ತೀವಿ. ತಟ್ಟೆಗಳನ್ನು ಅಥವಾ ಲೋಟಗಳನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿರ್ತೀವಿ. ಅದೇ ರೀತಿ ವಾಚನಾಲಯದಲ್ಲಿ ಪುಸ್ತಕಗಳನ್ನು ನಾವು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಜೋಡಣೆ ಮಾಡಿರ್ತೀವಿ. ವಿದ್ಯಾರ್ಥಿಗಳನ್ನು ಅವರ ನೋಂದಣಿ ಸಂಖ್ಯೆಗೆ ಅನುಗುಣವಾಗಿ ನಾವು ನಿಲ್ಲಿಸೋದು. ಸೊ ಈ ರೀತಿ ಒಂದು ಜೋಡಣೆಯನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಇದೇ ರೀತಿ ನಾವು ಸಂಖ್ಯೆಗಳನ್ನು ಕೂಡ ಒಂದು ವ್ಯವಸ್ಥಿತವಾಗಿ ಜೋಡಣೆ ಮಾಡಬಹುದು. ಸೊ ಈ ಸಂಖ್ಯೆಗಳ ಈ ಜೋಡಣೆಯನ್ನು ನಾವೇನಂತ ಕರಿತೀವಿ ಅಂದರೆ ಶ್ರೇಣಿಗಳು ಅಂತ ಕರಿತೀವಿ. ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನು ಬರೆದಿದ್ದೀನಿ ನೋಡಿ. 1, 4, 9, 16. ಸೊ ಈ ಸಂಖ್ಯೆಯ ಜೋಡಣೆ ಏನಿದೆ ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನೋಡಿ. 1 ಅಂತ ಹೇಳಿದರೆ 1 ಸ್ಕ್ವೇರ್, 2 4 ಅಂತ ಹೇಳಿದರೆ ಅದು 2ರ ವರ್ಗ, 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4. 9 ಅಂತ ಹೇಳಿದರೆ ಇದು 3ರ ವರ್ಗ 9 ಆಗುತ್ತೆ. 16 ಅಂತ ಹೇಳಿದರೆ ಇದು 4ರ ವರ್ಗ 16 ಆಗುತ್ತೆ. ಸೊ ಈ ಎಲ್ಲ ಸಂಖ್ಯೆಗಳಲ್ಲಿ ಇರ್ತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ನಿಯಮ ಯಾವುದಿದೆ ಅಂತ ಹೇಳಿದರೆ n ಸ್ಕ್ವೇರ್ ಇದೆ. ಅಂದರೆ ಈ ಸ್ವಾಭಾವಿಕ ಸಂಖ್ಯೆಗಳ ವರ್ಗ ಸಂಖ್ಯೆಗಳು ಈ ಸಂಖ್ಯೆಗಳಾಗಿದ್ದು 1, 4, 9 ಮತ್ತು 16. ಅದೇ ರೀತಿ ನಾನು ಎರಡನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ, ಎರಡನೇ ಉದಾಹರಣೆಯಲ್ಲಿ 4, 8, 16, 32, 64 ಬರ್ತೀನಿ. ಸೊ ಇದೇನಿದು 4 ಮಗ್ಗಿ ಅಂತ ಹೇಳ್ಬೋದು ನೀವು. ಹೌದು, ಇದು 4 ಮಗ್ಗಿನೇ. ಸೊ ಇದನ್ನು ನಾನು ಯಾವ ರೀತಿ ಬರ್ತೀನಿ ಅಂತ ಹೇಳಿದ್ರೆ 4 ಬರೆದ್ಬಿಟ್ಟು ಆ 4ಕ್ಕೆ ಅನುಕ್ರಮವಾಗಿ 2ರಿಂದ ನಾನು ಗುಣಿಸ್ತಾ ಹೋಗಿದ್ದೀನಿ ನೋಡಿ. 4, 4 2 8, 8 2 16, 16 2 32, 32 ಇಂಟು 2 64. ಅದೇ ರೀತಿ ಮೂರನೇ ಉದಾಹರಣೆ ತೆಗೆದುಕೊಂಡಾಗ ನೋಡಿ, ಇಲ್ಲಿ ನಾನೇನು ಬರ್ತಿದ್ದೀನಿ 3, 5, 7, 9, 11 ಬರ್ತೀನಿ. ಅಂದರೆ 3ಅನ್ನು ಬರೆದು ಅದಕ್ಕೆ ಅನುಕ್ರಮವಾಗಿ ನಾನು 2ಅನ್ನು ಸೇರಿಸ್ತಾ ಹೋಗಿದ್ದೀನಿ ನೋಡಿ. 3 ಪ್ಲಸ್ 2 5, 5ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ 7 ಆಗುತ್ತೆ. 7ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ 9 ಆಗುತ್ತೆ. 9ಕ್ಕೆ 2 ಸೇರಿಸಿದ್ರೆ ಎಷ್ಟಾಗುತ್ತೆ 11 ಆಗುತ್ತೆ. ಸೊ ಇಲ್ಲಿ ಈ ಎಲ್ಲ ಒಂದು ಸಂಖ್ಯೆಗಳ ಗಣಗಳಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ನಿಯಮ ಇದೆ. ಸೊ ಈ ನಿರ್ದಿಷ್ಟವಾದ ನಿಯಮಕ್ಕನುಸಾರವಾಗಿ ವ್ಯವಸ್ಥಿತಗೊಳಿಸಿರ್ತಕ್ಕಂಥ ಸಂಖ್ಯೆಗಳ ಪಟ್ಟಿಯನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಶ್ರೇಣಿ ಅಂತ ಕರಿತೀವಿ. ಈಗ ಮಕ್ಕಳಲ್ಲಿ ನೋಡಿ, ಮೊದಲನೇ ಉದಾಹರಣೆಯಿಂದ ನೋಡಿ. ಈ ಶ್ರೇಣಿಯಲ್ಲಿರ್ತಕ್ಕಂಥ ಪದಗಳು ಯಾವ್ಯಾವು ಅಂತ ಹೇಳಿದ್ರೆ, ಈ ಶ್ರೇಣಿಯಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಶ್ರೇಣಿಯ ಪದಗಳು ಅಂತ ಕರಿತೀವಿ. ಸೊ ಈ ಉದಾಹರಣೆಯಲ್ಲಿ ಶ್ರೇಣಿಯ ಪದಗಳು ಯಾವುವು ಅಂತ ಹೇಳಿದ್ರೆ 3, 7, 11, 15, 19. ಸೊ ಇಲ್ಲಿ ಯಾವುದೇ ಎರಡು ಕ್ರಮಾಗತವಾಗಿರ್ತಕ್ಕಂಥ ಅಕ್ಕಪಕ್ಕ ಇರತಕ್ಕಂಥ ಆ ಪದಗಳ ನಡುವಿನ ಸಂಬಂಧವನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ನೋಡಿ. ಇಲ್ಲಿ 3 ಇದೆ, ಇಲ್ಲಿ 7 ಇದೆ. 3ಕ್ಕೂ 7ಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಏನು ವ್ಯತ್ಯಾಸ ಇದೆ 4. ನೆಕ್ಸ್ಟ್ 7ಕ್ಕೂ 11ಕ್ಕೂ ಏನು ವ್ಯತ್ಯಾಸ ಇದೆ ನೋಡಿ, ಇಲ್ಲಿ ಕೂಡ ಏನು ವ್ಯತ್ಯಾಸ ಇದೆ 4. ಅದೇ ರೀತಿ 11ಕ್ಕೂ 15ಕ್ಕೂ ಏನು ವ್ಯತ್ಯಾಸ ಇದೆ 4. 15ಕ್ಕೂ 19ಕ್ಕೂ ಏನು ವ್ಯತ್ಯಾಸ ಇದೆ 4. ಸೊ ಇಲ್ಲಿ ಎಲ್ಲ ಈ ಶ್ರೇಣಿಯ ಈ ಪದಗಳ ನಡುವಿನ ವ್ಯತ್ಯಾಸ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸ್ಥಿರಾಂಕ ಆಗಿದೆ. ಸೊ ಈ ಎಲ್ಲ ಪದಗಳು ಕೂಡ ಕಾನ್ಸ್ಟೆಂಟ್ ಆಗಿದೆ, ಒಂದೇ ಪದ ಆಗಿದೆ. ನೆಕ್ಸ್ಟ್ ಈ ಎರಡನೇ ಉದಾಹರಣೆಗೆ ಬನ್ನಿ. 5, 9, 13, 17 ನೋಡಿ. 5 ಮತ್ತೆ 9 ನಡುವೆ ವ್ಯತ್ಯಾಸ ಏನಿದೆ, ಇದು ಕೂಡ 4 ಇದೆ.
9 13 ನಡುವೆ ಏನು ವ್ಯತ್ಯಾಸ ಇದೆ? ಇಲ್ಲಿ 4 ಇದೆ. 13 ಮತ್ತೆ 17 ನಡುವಿನ ವ್ಯತ್ಯಾಸ ಏನಿದೆ? 4 ಇದೆ. ಮೂರನೇ ಉದಾಹರಣೆಗೆ ಬನ್ನಿ. ಸೊ ಇಲ್ಲಿ 5 ಮತ್ತೆ 8 ನಡುವಿನ ವ್ಯತ್ಯಾಸ 3 ಆಗಿದೆ. ಅದೇ ರೀತಿ 3 ಮತ್ತು 11 ನಡುವಿನ ವ್ಯತ್ಯಾಸ ಏನಾಗಿದೆ? ಇದು ಕೂಡ 3 ಆಗಿದೆ. ನೆಕ್ಸ್ಟ್ 11 ಮತ್ತು 14 ನಡುವಿನ ವ್ಯತ್ಯಾಸ ಏನಾಗಿದೆ? 3 ಆಗಿದೆ. ಅಂದ್ರೆ ಈ ಎಲ್ಲಾ ಶ್ರೇಣಿಗಳಲ್ಲಿ ವ್ಯತ್ಯಾಸ ಏನಾಗಿದೆ ಅಂತ ಹೇಳಿದ್ರೆ ಸ್ಥಿರಾಂಕ ಆಗಿದೆ. ಸೊ ಅದರಿಂದ ನಾವು ಸಮಾಂತರ ಶ್ರೇಣಿ ಅಂದ್ರೆ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ, ಯಾವುದೇ ಎರಡು ಕ್ರಮಾಗತ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿದ್ರೆ ಅಂತ ಶ್ರೇಣಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ. ನೆನಪಾಯ್ತಲ್ಲ ಮಕ್ಕಳೇ? ಇನ್ನೊಂದ್ಸರಿ ನೀವು ಡೆಫಿನೇಷನ್ ನೋಡ್ಕೊಳ್ಳಿ. ಸಮಾಂತರ ಶ್ರೇಣಿ ಅಂತ ಹೇಳಿದ್ರೆ ಯಾವುದೇ ಎರಡು ಕ್ರಮಾಗತ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿದ್ರೆ ಇಂತಹ ಶ್ರೇಣಿಯನ್ನು ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಇವಾಗ ನಾನು ಒಂದು ಈ ಸಮಾಂತರ ಶ್ರೇಣಿಯ ಪದಗಳ ಒಂದು ಉದಾಹರಣೆಯನ್ನು ನೋಡ್ತಾ ಇದ್ದೀನಿ. ನೋಡಿ, A1, A2, A3 ಅಂಡ್ ಸೋ ಆನ್ ಅಪ್ ಟು AN ಇದು ಸಮಾಂತರ ಶ್ರೇಣಿ ಆಗಿದೆ. ಅದರ ಇದನ್ನ ನಾನು ಜನರಲ್ ಫಾರ್ಮ್ ಅಲ್ಲಿ ಬರ್ಕೊಂಡಾಗ ಇದರಲ್ಲಿ A1 ಅಂತ ಹೇಳಿದ್ರೆ ಇದು ಮೊದಲನೇ ಪದ ಏನಂತ ಕರಿತೀವಿ? A1 ಅಂತ ಕರಿತೀವಿ. ಸೊ A1 ಅಂತ ಕರಿತೀವಿ, ಅಥವಾ A ಅಂತಲೂ ಕೂಡ ಕರಿತೀವಿ. ಸೊ A1 ಅನ್ನೋದು ಮೊದಲನೇ ಪದ ಆಗಿದೆ. ನೆಕ್ಸ್ಟ್ A2 ಅಂತಕ್ಕಂಥದ್ದು ಎರಡನೇ ಪದ ಆಗಿದೆ. A3 ಅಂತಕ್ಕಂಥದ್ದು ಮೂರನೇ ಪದ ಆಗಿದೆ. ಅದೇ ರೀತಿ A(n) ಅಂತಕ್ಕಂಥದ್ದು n-ನೇ ಪದ ಅಥವಾ ಕಡೆಯ ಪದ ಆಗಿದೆ. ಸೊ ಇದು ಸಮಾಂತರ ಶ್ರೇಣಿಯನ್ನ ನಾವು ಒಂದು ಆರ್ಡರ್ ಬರ್ಕೊಂಡಾಗ ಬರ್ತಕ್ಕಂಥದ್ದು. ವಿದ್ಯಾರ್ಥಿಗಳೇ, ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ನಾವು D ನಿಂದ ಸೂಚಿಸ್ತೀವಿ. ಈಗ ನಾನು ಶ್ರೇಣಿಯ ಉದಾಹರಣೆಯಾಗಿ ತಿಳ್ಕೊಂಡಿದ್ದೀನಿ. ನೋಡಿ, 4, 7, 10, 13. ಸೊ ಈ ಶ್ರೇಣಿಯ ಮೊದಲನೇ ಪದ ಯಾವುದು ಅಂತ ಹೇಳಿದ್ರೆ 4, ಅದನ್ನು ನಾನು A1 ಇಂದ ಸೂಚಿಸ್ತೀನಿ. ಅದೇ ರೀತಿ ಶ್ರೇಣಿಯ ಎರಡನೇ ಪದ ಯಾವುದು ಅಂತ ಹೇಳಿದ್ರೆ 7, ಅದನ್ನು A2 ನಿಂದ ಸೂಚಿಸ್ತೀನಿ. ಶ್ರೇಣಿಯ ಮೂರನೇ ಪದ 10, ಅದನ್ನು A3 ನಿಂದ ಸೂಚಿಸ್ತೀನಿ. ಶ್ರೇಣಿಯ ನಾಲ್ಕನೇ ಪದ 13, ಅದನ್ನು A4 ನಿಂದ ಸೂಚಿಸ್ತೀನಿ. ನಾನು ಡೆಫಿನಿಷನ್ ಅಲ್ಲೇ ಹೇಳಿದ್ದೀನಿ ಸಮಾಂತರ ಶ್ರೇಣಿ ಅಂತ ಹೇಳಿದ್ರೆ ಅಂತ ಹೇಳಿದ್ರೆ, ಸೊ ಯಾವುದೇ ಎರಡು ಕ್ರಮಾಗತ ಸಂಖ್ಯೆಗಳ ವ್ಯತ್ಯಾಸ ಒಂದೇ ಆಗಿರುತ್ತೆ ಅಂತ. ಸೊ ಇಲ್ಲಿ 4 ಆದ್ಮೇಲೆ ಏನಿದೆ ಅಂದ್ರೆ ಯಾವುದೇ ಒಂದು ಶ್ರೇಣಿಯಲ್ಲಿ ಈಗ ಎರಡನೇ ಪದವನ್ನು ಮೊದಲನೇ ಪದದಿಂದ ನಾನು ಕಳೆದ್ರೆ ಅಂದ್ರೆ A2 ಮೈನಸ್ A1 ಮಾಡಿದ್ರೆ ನಮಗೆ 7 ಮೈನಸ್ 4 ಎಷ್ಟು ಬರುತ್ತೆ? 3 ಬರುತ್ತೆ. ಅದೇ ರೀತಿ A3 ನಿಂದ A2 ಅನ್ನು ಕಳೆದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. A4 ನಿಂದ A3 ಅನ್ನು ಕಳೆದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. ಇದೇ ರೀತಿ ಇಲ್ಲಿ ಎರಡನೇ ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ ಎರಡನೇ ಉದಾಹರಣೆ ಶ್ರೇಣಿ ಏನಿದೆ? 9, 5, 1, -3 ಇದೆ. ಸೊ ಇಲ್ಲಿ ಕೂಡ ಶ್ರೇಣಿಯ ಮೊದಲನೇ ಪದ 9, ಎರಡನೇ ಪದ 5, ಮೂರನೇ ಪದ 1, ನಾಲ್ಕನೇ ಪದ -3. ಸೊ ಇಲ್ಲಿ ವ್ಯತ್ಯಾಸ A2 ಮೈನಸ್ A1 ಮಾಡಿದ್ರೆ ಏನಾಗುತ್ತೆ? 5 ಮೈನಸ್ 9 ಅಂತ ಹೇಳಿದ್ರೆ ಏನು ಸಿಕ್ತು? ನಮಗೆ -4 ಸಿಕ್ತು. ಅದೇ ರೀತಿ A3 ನಲ್ಲಿ A2 ಕಳೆದ್ರೆ ಅಂದ್ರೆ ಮೂರನೇ ಪದದಲ್ಲಿ ಎರಡನೇ ಪದ ಕಳೆದ್ರೆ ಅಂದ್ರೆ 1 ಮೈನಸ್ 5 ಅಂದ್ರೆ ಇದು ಕೂಡ ಎಷ್ಟು ಸಿಗುತ್ತೆ? ನಮಗೆ ವ್ಯತ್ಯಾಸ -4 ಸಿಗುತ್ತೆ. ಮತ್ತೆ ನಾಲ್ಕನೇ ಪದದಿಂದ ಮೂರನೇ ಪದವನ್ನು ಕಳೆದ್ರೆ ನಮ್ಗೆ ವ್ಯತ್ಯಾಸ ಏನು ಸಿಗುತ್ತೆ? -3 -1 ಅಂದ್ರೆ ಇಲ್ಲಿ ಕೂಡ ವ್ಯತ್ಯಾಸ ಏನು ಸಿಗುತ್ತೆ? -4 ಸಿಗುತ್ತೆ. ಸೊ ಈ ಶ್ರೇಣಿಯ ಎಲ್ಲಾ ಅನುಕ್ರಮ ಪದಗಳ ವ್ಯತ್ಯಾಸ ಏನಾಗಿದೆ ಅಂತ ಹೇಳಿದ್ರೆ -4 ಆಗಿದೆ. ಸೊ ಅದರಿಂದ ಶ್ರೇಣಿಯನ್ನ ನಾವು ಇನ್ನೊಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬಹುದು ಅಂತ ಹೇಳಿದ್ರೆ, ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡುವುದರಿಂದ ಪಡಿತಕ್ಕಂಥ ಸಂಖ್ಯಾಪಟ್ಟಿಯನ್ನ ನಾವು ಸಮಾಂತರ ಶ್ರೇಣಿ ಅಂತ ಹೇಳ್ಬೋದು. ಇನ್ನೊಂದ್ಸರಿ ನೆನಪುಪಡ್ಕೊಳ್ಳಿ, ಮೊದಲ ಪದವನ್ನು ಹೊರತುಪಡಿಸಿ ಅಂದ್ರೆ ಒಂದೇ ಪದವನ್ನು ಬಿಟ್ಟು ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡಿತಕ್ಕಂಥ ಒಂದು ಸಂಖ್ಯಾಪಟ್ಟಿ. ಈಗ ಒಂದು ಉದಾಹರಣೆಯನ್ನ ನಾನು ತೆಗೆದುಕೊಂಡ್ರೆ ನೀವೇ ಈ ಸಮಾಂತರ ಶ್ರೇಣಿಯನ್ನ ನೀವೇ ಬರೀಬಹುದು. ಯಾವುದೇ ಒಂದು ಮೊದಲನೇ ಪದ, ಸಪೋಸ್ ನೀವು ಆ ತಗೊಂಡಿದ್ರಿ ಮೊದಲನೇ ಪದ ಅಂತ ತಿಳ್ಕೊಳ್ಳಿ. ಸೊ ಇದಕ್ಕೆ ಒಂದು ನಿರ್ದಿಷ್ಟ ಪದವನ್ನ ನಾವು ಕೂಡ್ತಾ ಹೋದಾಗ ನಮಗೆ ಸಮಾಂತರ ಶ್ರೇಣಿ ಬರುತ್ತೆ. ನಿರ್ದಿಷ್ಟ ಪದವನ್ನು ಕೂಡ್ತಾ ಹೋದಾಗ ಅಂತ ಹೇಳಿದ್ರೆ ನೀವು ಇದಕ್ಕೆ 4 ಕೂಡಿದ್ರಿ ಅಂತ ತಿಳ್ಕೊಳ್ಳಿ. ಸೊ 6ಕ್ಕೆ 4 ಕೂಡಿದ್ರೆ ಎಷ್ಟಾಗುತ್ತೆ? 10 ಆಗುತ್ತೆ. 10ಕ್ಕೆ 4 ಕೂಡಿದ್ರೆ ಎಷ್ಟಾಗುತ್ತೆ? 14 ಆಗುತ್ತೆ.
14ಕ್ಕೆ 4 ಕೂಡಿದ್ರೆ ಎಷ್ಟಾಗುತ್ತೆ? 15 ಆಗುತ್ತೆ. ನೋಡಿ ನಮಗೆ ಸಮಾಂತರ ಶ್ರೇಣಿ ಸಿಕ್ತು. ನೋಡಿ 6, 10, 14, 18 ಇದೊಂದು ಸಮಾಂತರ ಶ್ರೇಣಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಎರಡು ಪದಗಳ ನಡುವಿನ ವ್ಯತ್ಯಾಸ ಏನಾಗಿದೆ? ಸ್ಥಿರಾಂಕ ಆಗಿದೆ. 6 ಮತ್ತೆ 10 ಇವುಗಳ ನಡುವಿನ ಡಿಫರೆನ್ಸ್ ಎಷ್ಟಾಗಿದೆ? 4 ಇದೆ. 10, 14 ನಡುವಿನ ವ್ಯತ್ಯಾಸ ಏನಾಗಿದೆ? 4 ಇದೆ. 18, 14 ನಡುವಿನ ವ್ಯತ್ಯಾಸ ಏನಿದೆ? ಇಲ್ಲೂ ಕೂಡ 4 ಇದೆ. ಇನ್ನೊಂದು ಉದಾಹರಣೆ ತೆಗೆದುಕೊಂಡ್ರೆ ನೀವು ಸಪೋಸ್ ಈಗ ಯಾವುದೇ ಒಂದು ಮೊದಲನೇ ಪದ ನೀವು 3 ಹೇಳಿದ್ರಿ, 7 ಹೇಳಿದ್ರಿ ಅಂತ ತಿಳ್ಕೊಳ್ಳಿ. ಈಗ 7ಕ್ಕೆ ನಾನು 4 ಕೊಡ್ತಾ ಹೋಗ್ತೀನಿ. ನೋಡಿ 7ಕ್ಕೆ 4 ಕೂಡಿದ್ರೆ 11 ಬರುತ್ತೆ. 11ಕ್ಕೆ 4 ಕೂಡಿದ್ರೆ 15 ಬರುತ್ತೆ. 15ಕ್ಕೆ 4 ಕೂಡಿದ್ರೆ 19 ಬರುತ್ತೆ. ನೋಡಿ ಇದು ಕೂಡ ಏನಾಯಿತು? ಸಮಾಂತರ ಶ್ರೇಣಿ ಆಯಿತು. ನೋಡಿ 7, 4, 15, 19 ಇಲ್ಲಿ ಕೂಡ ಯಾವುದೇ ಎರಡು ಪದಗಳ ನಡುವಿನ ವ್ಯತ್ಯಾಸ ಏನಾಗಿದೆ? ಸ್ಥಿರಾಂಕ ಆಗಿದೆ. ಹಾಗಾದ್ರೆ ಸಮಾಂತರ ಶ್ರೇಣಿ ಅಂದ್ರೆ ಏನಂತ ಹೇಳ್ಬೋದು ನಾವು? ಮೊದಲ ಪದವನ್ನು ಹೊರತುಪಡಿಸಿ, ಮೊದಲನೇ ಪದ ಯಾವ್ದು ಬೇಕಾದ್ರೆ ಇರ್ಬೋದು, ಆ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲಿಕ್ಕೆ ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡುವುದರಿಂದ ಪಡಿತಕ್ಕಂಥ ಸಂಖ್ಯಾ ಪಟ್ಟಿಯನ್ನು ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಮಕ್ಕಳೇ, ಈ ಒಂದು ಸಮಾಂತರ ಶ್ರೇಣಿಯಲ್ಲಿ 2 ವಿಧಗಳಿವೆ. ಒಂದು ಪರಿಮಿತ ಸಮಾಂತರ ಶ್ರೇಣಿ, ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ. ಪರಿಮಿತ ಅನ್ನೋ ಪದವನ್ನು ನೀವು ಗಣಗಳಲ್ಲಿ ಕೇಳಿರ್ತೀರಿ. ಪರಿಮಿತ ಅಂತ ಹೇಳಿದ್ರೆ ಎಣಿಕೆಗೆ ಸಾಧ್ಯವಾಗ್ತಕ್ಕಂಥ ಒಂದು ಸಂಖ್ಯೆ, ಒಂದು ಗಣವನ್ನು ನಾವು ಪರಿಮಿತ ಗಣ ಅಂತ ಕರಿತೀವಿ. ಸೊ ಇದರಲ್ಲೂ ಕೂಡ ಅಷ್ಟೇ, ಯಾವುದೇ ಶ್ರೇಣಿಯ ಪದಗಳನ್ನು ನಾವು ಕೌಂಟ್ ಮಾಡಬಹುದಾಗಿದ್ರೆ ಅಂಥ ಶ್ರೇಣಿಯನ್ನು ನಾವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಈಗ ನಾನು ಇನ್ನೊಂದು ಶ್ರೇಣಿ ಬರೀತೀನಿ. 2, 5, ಮುಂದಿನ ಪದ ಯಾವ್ದು ಬರುತ್ತೆ? 8, ನೆಕ್ಸ್ಟ್ ಒನ್ 11. ಸೊ ಈ ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಾವೆ? 4 ಪದಗಳಿವೆ. ಇದನ್ನು ನಾವು ಕೌಂಟ್ ಮಾಡಬಹುದು. ಅದೇ ರೀತಿ ಇನ್ನೊಂದು ಯಾವುದೋ ನಾನು ಪದ ತೆಗೆದುಕೊಂಡೆ, 3, 6, 9 and so on 27 ತಗೊಂಡೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಕೂಡ ಅಷ್ಟೇ, ನಾನು ಏನು ಮಾಡ್ಬೋದು? ಈ ಪದಗಳನ್ನು ಎಷ್ಟಿದ್ದಾವೆ ಅಂತ ಕೌಂಟ್ ಮಾಡ್ಬೋದು. ಯಾಕೆಂದರೆ ಲಾಸ್ಟ್ ಪದ ಇದೆ ನಮಗೆ. ಸೊ 3, 6, 9 ಇದೇ ರೀತಿ ಬರ್ಕೊಂಡು ಹೋದ್ರೆ ನಮ್ಗೆ ಯಾವ ಸಿಗುತ್ತೆ? ಲಾಸ್ಟ್ ಯಾವ ಸಿಗುತ್ತೆ? 27 ಸಿಗುತ್ತೆ. ಸೊ ಅದರಿಂದ ಇದನ್ನು ನಾವೇನು ಮಾಡ್ಬೋದು? ಕೌಂಟ್ ಮಾಡ್ಬೋದು ಅಥವಾ ಎಣಿಕೆ ಮಾಡ್ಬೋದು. ಸೊ ಈ ರೀತಿ ಎಣಿಸ್ಲಿಕ್ಕೆ ಸಾಧ್ಯವಾಗ್ತಕ್ಕಂಥ ಸಂಖ್ಯೆಯಲ್ಲಿ ಶ್ರೇಣಿಯ ಪದಗಳಿಂದ ಅದನ್ನು ನಾವು ಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಎರಡನೇದು ಅಪರಿಮಿತ ಸಮಾಂತರ ಶ್ರೇಣಿ. ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಹೇಳಿದ್ರೆ ಎಣಿಕೆಗೆ ಸಾಧ್ಯವಾಗದೇ ಇರತಕ್ಕಂಥಷ್ಟು ಸಂಖ್ಯೆಗಳನ್ನು ಹೊಂದಿದ್ರೆ ಅದನ್ನು ನಾವು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಸ್ವಾಭಾವಿಕ ಸಂಖ್ಯೆ ಬಂದೆ 1, 2, 3, 4. ಸೊ ಅಲ್ಲಿ ಈ ಥರ ಹಿಂಗೆ ಚುಕ್ಕಿ ಇಟ್ಬಿಟ್ರೆ ಇದನ್ನು ಅನ್ಕೌಂಟಬಲ್, ಇದನ್ನು ನಾವು ಅಪ್ ಟು ಇನ್ಫಿನಿಟಿ ಅಂತ ಬಂದರೆ ಸೊ ಇಲ್ಲಿ ಏನಾಗಿರುತ್ತದೋ ಇದನ್ನು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಂಥ ಶ್ರೇಣಿ ಅಂತ ಕರಿತೀವಿ ನಾವು ಅಪರಿಮಿತ ಸಮಾಂತರ ಶ್ರೇಣಿ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಅದೇ ರೀತಿ ಹೇಳೋದಾದ್ರೆ 4, 7, ನೆಕ್ಸ್ಟ್ ಪದ ಯಾವಾಗ ಬರುತ್ತೆ? 10, 13. ಸೊ ಈ ರೀತಿ ಮುಂದೆ ಚುಕ್ಕಿ ಇಟ್ಟರೆ ಸೊ ಇದರ ಪದಗಳ ಸಂಖ್ಯೆ ಏನಾಗಿರುತ್ತೆ? ತುಂಬ ಜಾಸ್ತಿ ಇರುತ್ತೆ. ಇದನ್ನು ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು ಎಷ್ಟು ವಿಧಗಳಿದ್ದಾವೆ? 2 ವಿಧ. ಒಂದು ಪರಿಮಿತ, ಇನ್ನೊಂದು ಅಪರಿಮಿತ ಸಮಾಂತರ ಶ್ರೇಣಿ. ಈಗ ನಾವು ಸಮಾಂತರ ಶ್ರೇಣಿಯ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಮತ್ತು ಎಣ್ಣೆ ಪದಕಂಡಿಯ ಸೂತ್ರವನ್ನು ತಿಳ್ಕೊಳ್ಳೋಣ. ಸೊ ಯಾಕೆ ಬೇಕಾಗುತ್ತೆ ನಮಗೆ ಅಂತಂದರೆ, ಈಗ ಯಾವುದೋ ಒಂದು ಶ್ರೇಣಿ ಇದೆ ಅಂತ ತಿಳ್ಕೊಳ್ಳಿ. 3, 7, 11, 15, 19 ಇದೆ. ಸೊ ಈ ಶ್ರೇಣಿನಲ್ಲಿ 20ನೇ ಪದ ಬರಬೇಕು ಅಂತ ಹೇಳಿದ್ರೆ 20ನೇ ಪದ ಯಾವ್ದು ಬರುತ್ತೆ ಅಥವಾ 30ನೇ ಪದ ಯಾವ್ದು ಬರುತ್ತೆ ಅಂದರೆ ಇದೇ ರೀತಿ ಹಿಂಗೆ ಬರ್ಕೊಂಡು ಹೋಗಲ್ಲ. ಸೂತ್ರದ ಮುಖಾಂತರ ಅದನ್ನು ನೋಡಿಬಿಟ್ಟು ನಮಗೆ 30ನೇ ಪದ ಎಷ್ಟು ಬರುತ್ತೆ, 50ನೇ ಪದ ಎಷ್ಟು ಬರುತ್ತೆ ಅಂತ ಹಾಗೆ ಹೇಳ್ಬೋದು. ಸೊ ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಈಗ ಒಂದು ಸಮಾಂತರ ಶ್ರೇಣಿ A1, A2, A3 ಸೊ ಮತ್ತು A ಒಂದು ಸಮಾಂತರ ಶ್ರೇಣಿ ಆದಾಗ ಇದರಲ್ಲಿ ಮೊದಲನೇ ಪದ ಏನಾಗಿರುತ್ತೆ ಅಂದರೆ A ಆಗಿರುತ್ತೆ, ವ್ಯತ್ಯಾಸ ಏನಾಗಿರುತ್ತೆ ಅಂದರೆ D ಆಗಿರುತ್ತೆ. ಸೊ ಅದು ನಮಗೆ ತಿಳ್ಕೊಂಡಿದ್ವಿ ವ್ಯತ್ಯಾಸ ಏನು ಬರುತ್ತೆ ಅಂತ. ನೆಕ್ಸ್ಟು ಇಲ್ಲಿ ಮೊದಲನೇ ಪದ ಅಂತ ಹೇಳಿದರೆ A1 ಅನ್ನು ನಾವು ಏನಿಂದ ಸೂಚಿಸ್ತೀವಿ ಅಂದರೆ A1 ಅಂತ ಹೇಳಿರೋ ಒಂದೇ, A ಅಂತ ಹೇಳಿರೋ ಒಂದೇ, ಅದು ಫಸ್ಟ್ ಟರ್ಮ್. ನೆಕ್ಸ್ಟ್ ಎರಡನೇ ಪದ ಏನಿದೆ, ಆ ಎರಡನೇ ಪದ A2 ಹೇಗೆ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ ಮೊದಲನೇ ಪದಕ್ಕೆ ಒಂದು ವ್ಯತ್ಯಾಸ ಕೂಡಿದ್ರೆ ನಮ್ಗೆ ಎರಡನೇ ಪದ ಸಿಗುತ್ತೆ. ಸೊ ಇಲ್ಲಿ ಮೊದಲನೇ ಪದಕ್ಕೆ ಒಂದು ವ್ಯತ್ಯಾಸ ಕೂಡಿದ್ರೆ ಎರಡನೇ ಪದ ಸಿಗುತ್ತೆ ಅಂದರೆ ಇದನ್ನು ಹೇಗೆ ಬರ್ಕೋಬೋದು? A + D ಅನ್ನು ಹೇಗೆ ಬರ್ಕೊಂಡು ನಾನು A + 2 - 1 × D ಅಂತ ಬರ್ಕೊಂಡು
2 ಮೈನಸ್ 1 ಅಂದ್ರೆ ಏನು ಬರುತ್ತೆ? 1 ಬರುತ್ತೆ. 1 ಇಂಟು ಡಿ ಅಂದ್ರೆ ಡಿ ಆಗುತ್ತೆ, ಸೇಮ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಯಾಕೆ 2 ಬರ್ಕೊಂಡಿದ್ದೀನಿ ನಾನು? ಇಲ್ಲಿ n ಇರೋ ಜಾಗದಲ್ಲಿ 2 ಇದೆ, ಅದರಿಂದ ಅದಕ್ಕೆ 1 ಕಡಿಮೆ ಮಾಡಿದ್ದೀನಿ. ಅದು 2 ಮೈನಸ್ 1 ಮಾಡಿ ಇಂಟು ಡಿ ಮಾಡಿದರೆ ನಮಗೇನು ಸಿಗುತ್ತೆ? a2 ಸಿಗುತ್ತೆ. ಅದೇ ರೀತಿ ಮೂರನೇ ಪದ a3x ಸಿಗುತ್ತೆ ಅಂದರೆ ಮೊದಲನೇ ಪದಕ್ಕೆ 2 ವ್ಯತ್ಯಾಸಗಳನ್ನು ಕೂಡಿದಾಗ ಸಿಗುತ್ತೆ. ಅಂದರೆ a3 ಏನಾಗುತ್ತೆ? a ಪ್ಲಸ್ 2d ಆಗುತ್ತೆ. ಈ a ಪ್ಲಸ್ 2d ಅನ್ನು ಹೇಗೆ ಬರ್ಕೊಡ್ತೀನಿ ನಾನು? ಸೊ ಇಲ್ಲಿ n ಇರೋ ಜಾಗದಲ್ಲಿ 3 ಇರೋದ್ರಿಂದ a ಪ್ಲಸ್ 3 ಮೈನಸ್ 1 ಇಂಟು ಡಿ ಅಂತ ಬರ್ಕೊಂಡಿದ್ವಿ. ಇದಕ್ಕಿಂತ 1 ಕಡಿಮೆ ಮಾಡಿ. ಸೊ ಇದೇ ರೀತಿ ಬರ್ಕೊಂಡು ಹೋದಾಗ ನಮಗೆ ಕಡೆ ಪದ ಅಂದ್ರೆ ಏನು ಬರುತ್ತೆ? ನಮಗೆ a ಏನಾಗಿರುತ್ತೆ? a ಪ್ಲಸ್ ನೋಡಿ, ಇಲ್ಲಿ 3 ಇದ್ದಾಗ 3 ಮೈನಸ್ 1 ಬಂದಿದೆ ಅಂತಂದ್ರೆ ಇಲ್ಲಿ n ಇದ್ದಾಗ ಏನು ಬರುತ್ತೆ? n ಮೈನಸ್ 1 ಬರುತ್ತೆ. ಸೊ ಅದರಿಂದ ಸಮಾಂತರ ಶ್ರೇಣಿಗೆ ಎನ್ನೇ ಪದ ಏನಾಗಿರುತ್ತೆ ಅಂದರೆ an is equal to a plus n minus 1 into d ಆಗಿರುತ್ತೆ. ಹಾಗಾದ್ರೆ ಸಮಾಂತರ ಶ್ರೇಣಿಯ ಪದಗಳು ಯಾವ್ಯಾವು ಅಂತ ಹೇಳಿದ್ರೆ ಅದರ ಸಾಮಾನ್ಯ ರೂಪ ಯಾವುದು ಅಂತ ಹೇಳಿದ್ರೆ a ಮೊದಲನೇ ಪದ a ಆಗಿರುತ್ತೆ. ಎರಡನೇ ಪದ ಏನು ಸಿಗುತ್ತೆ? ಮೊದಲನೇ ಪದಕ್ಕೆ 1 ವ್ಯತ್ಯಾಸ ಕೂಡಿದ್ರೆ a ಪ್ಲಸ್ b ಆಗಿರುತ್ತೆ. ಮೂರನೇ ಪದ ಏನಾಗಿರುತ್ತೆ? 2 ವ್ಯತ್ಯಾಸ ಕೂಡೋದಂದ್ರೆ a ಪ್ಲಸ್ 2d ಆಗಿರುತ್ತೆ. ಅದೇ ರೀತಿ ಲಾಸ್ಟ್ ಟರ್ಮ್ ಏನಾಗಿರುತ್ತೆ ಅಂದರೆ a ಪ್ಲಸ್ n ಮೈನಸ್ 1 ಇಂಟು ಡಿ ಆಗಿರುತ್ತೆ. ಅದೇ ರೀತಿ ಸಮಾಂತರ ಶ್ರೇಣಿಯ ಎನ್ನೇ ಪದ ಅಂದರೆ ಯಾವುದೇ ನಂಬರ್ ಆಗಿರ್ಬೋದು, ಯಾವುದೇ ಪದವನ್ನು ಹೇಗೆ ಕಂಡುಹಿಡಿಯಬಹುದು ಅಂತ ಹೇಳಿದ್ರೆ an is equal to a ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ ಈ ಸೂತ್ರ ಬಳಸ್ಕೊಂಡು ನಾವು ಸಮಾಂತರ ಶ್ರೇಣಿಯ ಯಾವ ಪದ ಬೇಕಾದ್ರೂ ನಾವು ಕಂಡುಹಿಡಿಯಬಹುದು. ಸೊ ಇದನ್ನೇ ನಾವು ಒಂದು ಉದಾಹರಣೆಯಲ್ಲಿ ಹೇಳಿದ್ರೆ ನೋಡಿ, ಇಲ್ಲಿ ತಗೊಂಡಿದ್ದೀನಿ 3, 7, 11, 15, 19 ಇದೆ. ಮೊದಲನೇ ಪದ ಏನು ಬಂದಿದೆ? ನಮಗೆ 3 ಇದೆ. ವ್ಯತ್ಯಾಸ ಏನಾಗಿದೆ? ಡಿ ಇಸ್ ಈಕ್ವಲ್ ಟು 4 ಆಗಿದೆ. ಸೊ ಇಲ್ಲಿ a1 ಅಂದ್ರೆ 3 ಬರುತ್ತೆ. a2 ಅಂತ ಹೇಳಿದ್ರೆ 1 ವ್ಯತ್ಯಾಸ ಕೂಡಿದ್ರೆ ನಮ್ಗೆ ಏನು ಬರುತ್ತೆ? 7 ಬರುತ್ತೆ. ನೋಡಿ, ಇಲ್ಲಿ 2 ಮೈನಸ್ 1 ಅಂದ್ರೆ 1 ಬರುತ್ತೆ. 1 ಇಂಟು 4 ಅಂದ್ರೆ 4. ನೋಡಿ 7 ಬಂದಿದೆ. ಎರಡನೇ ಪದ 7 ಬಂದಿದೆ. ಸೊ ಮೂರನೇ ಪದ a3 ಅಂತ ಹೇಳಿದ್ರೆ ಹೇಗೆ ಸಿಗುತ್ತೆ ನಮಗೆ? ಮೊದಲನೇ ಪದಕ್ಕೆ ನೋಡಿ 3 ಮೈನಸ್ 1 ಇಂಟು 4 ಅಂದರೆ 2 ಇಂಟು 4 ಆಗುತ್ತೆ, ಅಂದರೆ 8 ಆಗುತ್ತೆ. 8 3 ಸೇರಿಸಿದಾಗ ನಮ್ಗೆ ಏನು ಸಿಗುತ್ತೆ? 11 ಸಿಗುತ್ತೆ. ಅದೇ ರೀತಿ a4 ಅಂದರೆ ಮೊದಲನೇ ಪದ ಪ್ಲಸ್ ಇದಕ್ಕಿಂತ 1 ಕಡಿಮೆ ಇಂಟು ಡಿ ಅಂತ ಹೇಳಿದ್ರೆ ನಮ್ಗೆ ಏನು ಸಿಗುತ್ತೆ? 15 ಸಿಗುತ್ತೆ. ಸೊ ಇದೇ ರೀತಿ ನಾವು ಯಾವ ಪದ ಬೇಕಾದ್ರೆ ಕಂಡುಹಿಡಿಯಬಹುದು. ಸಪೋಸ್ ನಾನು 20ನೇ ಪದ ಕಂಡುಹಿಡಿಯಬೇಕು ಅಂತ ತಿಳ್ಕೊಳ್ಳಿ. ಇದರಲ್ಲಿ 20ನೇ ಪದ ಏನಾಗುತ್ತೆ? a20 ಇಸ್ ಈಕ್ವಲ್ ಟು ನೋಡಿ, ಮೊದಲನೇ ಪದ 3 ಪ್ಲಸ್ 20 ಮೈನಸ್ 1 n ಮೈನಸ್ 1 ಅಂದರೆ 20 ಮೈನಸ್ 1 ಇಂಟು ವ್ಯತ್ಯಾಸ ಡಿ ಅಂದರೆ 4. ಹಾಗೇನಾಗುತ್ತೆ? 3 ಪ್ಲಸ್ 19 ಇಂಟು 4. ಸೊ 19 ಇಂಟು 4 ಅಂತ ಹೇಳಿದ್ರೆ ಏನು ಬರುತ್ತೆ ನಿಮಗೆ? ಸೊ 3 ಪ್ಲಸ್ 76 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 79 ಬರುತ್ತೆ. ಅಂದರೆ ಇದೇ ರೀತಿ ನಾವು ಪದಗಳನ್ನು ಬರ್ಕೊಂಡು ಹೋದಾಗ ನಮ್ಗೆ 20ನೇ ಪದ ಏನು ಬರುತ್ತೆ? 79 ಆಗಿದೆ.